ಬಿಜೆಪಿಗೆ ಅರಳಿದ್ರು ಅವರು ಯಾರು ಲಕ್ಷ್ಮಣ ಸವದಿ ಅವರು ಅರಳಿದ್ರು. ಇಲ್ಲಿ ಕಾಂಗ್ರೆಸ್ನಲ್ಲಿ ನರಳಿದ್ರು. ಬಲ್ಲವರಿಗೆ ಬಾಗಲಕೋಟೆದು ವರ್ಕ್ ಯಾರು ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡಿದವ್ರಿಗೆ ನಮ್ಮಲ್ಲಿ ಜನ ಓಟ್ ಹಾಕ್ತಾರೆ. ಸದ್ಯಕ್ಕೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಿಂದ ತಮ್ಮದೇ ಆಗಿರುವಂತಹ ಮಂತ್ರಿ ಮಂಡಲವನ್ನು ರಚನೆ ಮಾಡಿದ್ದಾರೆ. ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಅಲ್ಲಿ ಕೈ ಬಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳ ಸದ್ಯಕ್ಕೆ ಏನು ವ್ಯಕ್ತವಾಗ್ತಾ ಇತ್ತು. ಆ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಕೆಲವೊಂದಿಷ್ಟು ಮಂತ್ರಿ ಮಹೋದಯರು ಏನಿದ್ರು ಅವರಿಗೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಒತ್ತಾಯಗಳು ಕೇಳಿ ಬರ್ತಾ ಇವೆ. ಈಗ ನಮ್ಮ ಜೊತೆ ಪರಶುರಾಮ್ ಗಡ್ದಿನ್ನಿ ಅವರು ಇದ್ದಾರೆ. ಹೋರಾಟಗಾರರು, ಪತ್ರಕರ್ತರು, ಹಾಗೆ ಬೇರೆ ಬೇರೆ ಸಂಘಟನೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಸೊ ಅವ್ನು ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲು ನಮಸ್ಕಾರ. ತಮಗೂ ಕೂಡ ನಮಸ್ಕಾರ ರೀ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಗೊಂಡಿದೆ. ಬೇರೆ ಬೇರೆ MLAಗಳಿಗೆ ಮಂತ್ರಿಗಳನ್ನ ಮಾಡಿದ್ದಾರೆ. ಆದರೆ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಕೈ ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಸೊ ಏನು ಹೇಳಿ ಸರ್, ಇನ್ನೊಂದು ಕಡೆ ಹೇಳೋದಂದರೆ BJPಯನ್ನು ಬಿಟ್ಟು ಅನೇಕರು ಕಾಂಗ್ರೆಸ್ಗೆ ಬಂದಿದ್ದರು. ಸೊ ಈಗ ಅವರು ಯಾವ ರೀತಿ ಅನ್ನೋದಾಗಿದೆ ಅಂತಂದರೆ ಈ ಬಾಣ್ಲಿಯಿಂದ ಇನ್ನೊಂದು ಕಡೆ ಬಿದ್ದರು ಅನ್ನುವಂತಹ ನಿಟ್ಟಿನಲ್ಲಿ ಆಗಿದೆ. ಸರ್, ಏನು ಹೇಳ್ತೀರಿ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಂದೊಂದು ವಿನಂತಿ ಏನಪ್ಪ ಅಂದರೆ, ನಮ್ಮ ಗಾಣಿಗ ಸಮಾಜದವರು 3 ಮಂದಿ ಜನ ಶಾಸಕರು ಆಯ್ಕೆಯಾಗಿರ್ತಾರೆ. ಅವರು ಲಕ್ಷ್ಮಣ ಸವದಿ ಅವರು ಮತ್ತು B.K. ಸಂಗಮೇಶ್ ಅವರು ಮತ್ತು ವೀರೇಂದ್ರ ಪಪ್ಪಿ ಅವರು, ಇವರು 3 ಜನರು ನಮ್ಮ ಕಾಂಗ್ರೆಸ್ನಲ್ಲಿ ಇದ್ದಾರೆ. ಅವರು 3 ಜನದ ಒಬ್ಬರಿಗೆ ಯಾರಿಗೆ ಸಚಿವ ಸ್ಥಾನ ಇವರು ನೀಡಬೇಕಾಗಿತ್ತು, ಕಡೆಗಣಿಸಿದ್ದಾರೆ. ಯಾಕೆಂದರೆ ಸಮಾಜಕ್ಕೆ ಇವ್ರದ್ದು ನಮ್ಮ ಹೆಸರು ಮಾತ್ರ ವೋಟ್ಗಳು ಬೇಕು. ಇಡೀ ಲಕ್ಷ್ಮಣ ಸವದಿ ಅವ್ರನ್ನ BJPಗಿದ್ದಾಗ ಅವರು ಟಿಕೆಟ್ ಸಿಗಲಾರಕ್ಕೆ ಅವ್ರನ್ನ ಕಾಂಗ್ರೆಸ್ನಲ್ಲಿ ಕರ್ಕೊಂಡ್ಬಂದರು. ಅವ್ರಿಗೆ ದುಬ್ಬಾ ಚಪ್ಪರಿಸಿ ಯಾರು ಡಿ.ಕೆ. ಶಿವಕುಮಾರ್ ಅವರು, ಬನ್ನಿ ನಿನಗೆ ಏನರ ಒಂದು ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಅವರು ತಮ್ಮ ಇಲೆಕ್ಷನ್ ಟೈಮ್ದಲ್ಲಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಅಡ್ಡಾಡಿ ಅವರು ಕ್ಯಾನ್ವಸ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿದ 28 ಮತಕ್ಷೇತ್ರದಲ್ಲಿ ಇವರು ತಮ್ಮ ಸ್ವಂತ ಬಲದಿಂದ ಆಯ್ಕೆಯಾಗಿರ್ತಾರೆ. ಇವರು ಲಕ್ಷ್ಮಣ ಸವದಿ ಅವರು ಪ್ರಬಲವಾದ ನಾಯಕರು ನಮ್ಮ ಸಮಾಜದಲ್ಲಿ, ಇಡೀ ಕರ್ನಾಟಕದಲ್ಲಿ ಪ್ರಬಲ ನಾಯಕರು. ಇವ್ರನ್ನ ನೋಡಿ ಓಟ್ ಹಾಕಿದ್ದಾರೆ. ಯಾರಿಗೆ BJPಯಲ್ಲಿ ಹಾಕಲಿಲ್ಲ, ಕಾಂಗ್ರೆಸ್ಸಲ್ಲಿ ಹಾಕಿದ್ದಾರೆ. ಆದರೆ ಇವ್ರನ್ನ ಕಡೆಗಣಿಸಿದ್ದಾರೆ. ಯಾಕಂದರೆ ಇವನ್ನ ಏನು ಮಾಡಿದರು, BJPಯಲ್ಲಿ ಬಿದ್ದಂಥ ಇವ್ರ ಕ್ಯಾಂಡಿಡೇಟ್ MLC ಉಪಮುಖ್ಯಮಂತ್ರಿ ಮಾಡಿದ್ರು. ಮೊದಲು ಉಪಮುಖ್ಯಮಂತ್ರಿ ಮಾಡಿ MLC ಮಾಡಿದರು. ಯಾಕಂದರೆ ಒಬ್ಬ ಕ್ಯಾಂಡಿಡೇಟ್ ಇಲ್ಲಿ ಸಮಾಜದಲ್ಲಿ ಇವ್ರು ಇದಾಗ್ಯಾರ ಅಂತೇಳಿ ಏನೋ ಒಂದು BJPಯಲ್ಲಿ ಐತಿ. ಆದರೆ ಕಾಂಗ್ರೆಸ್ನಲ್ಲಿ ಏನು ಮಾಡಿದರು, ಅಲ್ಲಿ ಟಿಕೆಟ್ ಸಿಗಲಾರಂದ್ರೆ ಇಲ್ಲಿ ಕರ್ಕೊಂಬಂದು ಟಿಕೆಟ್ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಒಂದು ಅನ್ಯಾಯ ಮಾಡಿದ್ರು ಸಮಾಜಕ್ಕೆ. ಆದರೆ ಸಮಾಜಕ್ಕೆ ಅನ್ಯಾಯ ಮಾಡಿದಂದರೆ ಸಮಾಜದಲ್ಲಿ ಇವರಿಗೆ ಮುಂದಿನ ದಿನಮಾನದಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸ್ತೀವಿ. ಆದರೆ BJPಗೆ ಅರಳಿದ್ರು ಅವರು ಯಾರು ಲಕ್ಷ್ಮಣ ಸವದಿ ಅವರು ಅರಳಿದರು. ಇಲ್ಲಿ ಕಾಂಗ್ರೆಸ್ನಲ್ಲಿ ನರಳಿದರು. ಯಾಕಂದರೆ ಸಮಾಜಕ್ಕೆ ನಮಗೆ ಹೊರತು ಕುಂತತಿ, ಸಮಾಜ ಅವ್ರಿಗೆ ಅಲ್ಲ. ಯಾಕಂದ್ರೆ ಅವ್ರು ನೋಡಿ ಓಟ್ ಹಾಕಿದ್ದೀವಿ ನಾವು. ಸಮಾಜದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಈಗ 12ನೇ ತಾರೀಕಿಗೆ ನಾವು ಒಂದು ಹೋರಾಟಕ್ಕೆ ನಾವು ರೂಪರೇಷನ್ ನಾವು ಹಮ್ಮಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ಎಲ್ಲ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಬಿಜಾಪುರದಲ್ಲಿದೆ, ನಾಳೆ ಗದಗದಲ್ಲಿದೆ, ನಮ್ಮ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ. ಅದು ಪ್ರತಿ ಜಿಲ್ಲೆಯಲ್ಲೇ ಒಂದು ಮೀಟಿಂಗ್ ಮಾಡಿ ನಾವು ಹೇಗೆ ನಾವು ಹೋರಾಟ ಮಾಡಬೇಕು, ಹೇಗೆ ನಾವು ಪಡ್ಕೋಬೇಕು ಸಚಿವ ಸ್ಥಾನವನ್ನು ನಾವು ಅದಕ್ಕೆ ರೂಪರೇಷನ್ ಮಾಡ್ತಾಯಿದ್ದೀವಿ. ಆದರೆ ಅಂಥ ಹೋರಾಟಕ್ಕೆ ನಾವು ಅಣಿ ಮಾಡಿ ಕೊಡಬೇಡ ಅಂತ ಕೇಳ್ತಾ ಇದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾಕೆ ಅತಿ ಶೀಘ್ರದಲ್ಲಿ ಅವ್ರಿಗೊಂದು ಸಚಿವ ಸ್ಥಾನ ನೀಡಿದರೆ ನಾವು 3 ಮಂದಿ ಜನರಿಗೆ ಯಾರಿಗೆ ಕೊಟ್ಟರು ನಾವು ಸಂತೋಷ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀವಿ, ಸೌದಿಯರಿಗೆ ಕೊಡಲಿ, ವೀರೇಂದ್ರ ಪಪ್ಪಿಯರಿಗೆ ಕೊಡಲಿ, ನಾವು B.K. ಸಂಗಮೇಶ್ ಅವ್ರಿಗೆ ಕೊಡಲಿ. ನಮ್ಮ ಸಮಾಜದಲ್ಲಿ 3 ಮಂದಿ ಶಾಸಕರು ಕಾಂಗ್ರೆಸ್ಸಲ್ಲಿ ಇರ್ತಾರೆ, ಉಳಿದು ಯಾರೂ ಇಲ್ಲ. ಆದರೆ ಇನ್ನು ಮುಂದಿನ ದಿನಮಾನದಲ್ಲಿ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತಾ ಇದ್ದರೆ, ಒಂದು ದಯಮಾಡಿ ಎಲ್ಲರಿಗೂ ಕೊಟ್ಟಿದ್ದೀರಿ ಪ್ರಾತಿನಿಧ್ಯ, ಎಲ್ಲ ಸಮಾಜದವ್ರಿಗೆ ಕೊಟ್ಟಿರಿ. ನಮ್ಮ ಸಮಾಜ ಗಾಣಿಗ ಸಮಾಜಕ್ಕೆ ತಾವು ಕೊಟ್ಟರೆ ನಾವು ಅಭಿನಂದಿಸ್ತೀವಿ. ಇಲ್ಲಾಂದರೆ ನಿಮ್ಮ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಎಸ್ ಪರಶುರಾಮ್ ಅವರು, ಇನ್ನೂ ನಾವು ನೋಡ್ತಾ ಇದ್ದೀವಿ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬರೋದಾದರೆ ಇಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು. ಸೊ ಇಲ್ಲಿ ದಿವಂಗತ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರು ಇಲ್ಲಿ ಗೆದ್ದು ಬೀಗಿರುವಂಥದ್ದು. ಹಾಗೆ ಅಪೋಸಿಟ್ ಆಗಿ BJPಯಲ್ಲಿ ವೀರಣ್ಣ ಚರಂತಿಮಠರು ಇದ್ದರು. ಇನ್ನೇನು 2 ವರ್ಷ ಇರೋದು ಅವಧಿ. ಅದಾದ ನಂತರ ಮತ್ತೆ ಎಲೆಕ್ಷನ್ ಇಲ್ಲಿ ಆರಂಭವಾಗುತ್ತೆ. ಸದ್ಯಕ್ಕೆ ಹೇಗಿದೆ ಬಾಗಲಕೋಟೆ ಪರಿಸ್ಥಿತಿ? ನಂತರ 2028ರಲ್ಲಿ ಏನು ಭವಿಷ್ಯವನ್ನು ಅಥವಾ ಏನು ಪ್ರಿಡಿಕ್ಟನ್ನು ಮಾಡ್ಬೋದು ಅಂತ ಇಲ್ಲಿ ನಾವು ಉಮೇಶ್ ಮೇಟಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಶಾಸಕರವ್ರಿಗೆ ನಮ್ಮ ಕಡೆಯಿಂದ, ನಮ್ಮ ಸಮಾಜ ವತಿಯಿಂದ ಮತ್ತು ಎಲ್ಲರಿಗೂ ವತಿಯಿಂದ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಶಾಸಕರಂದರೆ ನಮ್ಮ ಶಾಸಕರವ್ರೆ ಆಯ್ಕೆಯಾಗಿರ್ತಾರೆ. ಆದರೆ ಇಲ್ಲಿ ಏನೈತಂದರೆ, ಈಗಿನ ಸರ್ಕಾರಗಳು ಯಾವ ರೂಲಿಂಗ್ ಪಾರ್ಟಿ ಇರ್ತವೆ, ಯಾವುದೇ ಸರ್ಕಾರ ಇರಲಿ, ರೂಲಿಂಗ್ ಪಾರ್ಟಿ ಇದ್ದು ಸರ್ಕಾರ ಆಯ್ಕೆ ಹಾಕೋ, ಅದೇ ನಾವೇನು ಅಭ್ಯಂತರ ಇಲ್ಲ. ಈ ಮುಂದಿನ ದಿನಮಾನದಲ್ಲಿ ಬಾಗಲಕೋಟೆಯಲ್ಲಿ ಅವರು ಮುಂದಿನ ದಿನಮಾನ ನಮ್ಮ ಅನಿಸಿಕೆ ಯಾರು ಕೆಲಸ ಒತ್ತು ಕೊಡ್ತಾರೆ ಅವ್ರಿಗೆ ಆಯ್ಕೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ.
ಓಕೆ ಓಕೆ ನಮ್ಮ ಬಾಗಲಕೋಟೆಯಲ್ಲಿ. ಯಾಕಂದ್ರೆ ಬಲ್ಲವರಿಗೆ ಬಾಗಲಕೋಟೆ ಅದು. ವರ್ಕ್ ಯಾರು ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡಿದವ್ರಿಗೆ ನಮ್ಮಲ್ಲಿ ಜನ ಓಟ್ ಹಾಕ್ತಾರೆ. ಮತ್ತು ಇನ್ನೊಟ್ಟು ಹೆಚ್ಚಿನ ಇವರು ಉಮೇಶ್ ಮೇಟಿ ಅವರು ಮಾಡಲಿ, ಇನ್ನು ಜನರಿಗೆ ಕಾಳಜಿ ಕೆಲಸಗಳನ್ನು ಕಾರ್ಯಗಳನ್ನು ಇನ್ನೂ ಅವರು ಒತ್ತು ಕೊಡಲಿ ಅಂತ ನಾವು ಅದನ್ನು ಬಯಸ್ತಾ ಇದ್ವಿ. ಅಲ್ಲ, ಅವ್ರವ್ರ ವೈಯಕ್ತಿಕ ಚರಂತಿಮಠ ಸಾಹೇಬರು ಕೊಟ್ಟರು ಸಂತೋಷ, ಉಮೇಶ್ ಮೇಟಿ ಅವರು ಯಾರು ಬಂದರು ನಮ್ಮವರ ಶಾಸಕರು ಬಾಗಲಕೋಟೆಯಲ್ಲಿ ಆರು ಜನರಿಗೆ ಏನಂತಾರೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಮಾಡಬೇಕು. ಇವೆಲ್ಲ ಒದಗಿಸ್ಕೊಟ್ರಂದ್ರೆ ಸಾರ್ವಜನಿಕರು ತಮಗೆ ಯಾರು ವರ್ಕ್ ಮಾಡ್ತಾರೆ ಅವ್ರು ಕೆಲಸ ಮಾಡಿದವ್ರಿಗೆ ಓಟ್ ಹಾಕ್ತಾರೆ. ಮತ್ತು ಹಣ ಬಲದಿಂದ ಯಾರು ಅದೇನು ಒಳಗಾಗಬೇಡ್ರಿ ಅಂತ ನಾನು ಇದು ಬಯಸ್ತಾ ಇದ್ದೀನಿ, ಮತ್ತೊಂದೇನಿಲ್ಲ. ಅಂದರೆ ಈಗ ತಾವು ಬಾಗಲಕೋಟೆಯಲ್ಲೇ ಸ್ಥಳೀಯರಾಗಿರೋದ್ರಿಂದ ಅನೇಕ ಸಮಸ್ಯೆಗಳು ಬಾಗಲಕೋಟೆಗೆ ಇದೆ. ಈಗ ಮುಳುಗಡೆ ಸಂತ್ರಸ್ತ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲ ಸವಾಲುಗಳು ಉಮೇಶ್ ಮೇಟಿ ಅವ್ರಿಗಿದೆ. ಈಗ ಸದ್ಯಕ್ಕೆ ಮತ್ತೇನಾದರೂ ಸವಾಲುಗಳಿದೆಯಾ ಬಾಗಲಕೋಟೆಯಲ್ಲಿ? ಅವು ಉಮೇಶ್ ಮೇಟಿ ಅನ್ನೋರಿಗೆ ನಾನು ಒಂದು ವಿನಂತಿ, ನಮ್ಮ ಜಮೀನು ಹೋಗಿದ್ದಾವೆ, ನಮ್ಮ ಹಳೆಯರ ಜಮೀನು ಹೋಗಿದ್ದಾವೆ. 3ನೇ ವಿಂಟ್ನಲ್ಲಿ ಈಗ 18 ಲಕ್ಷ ರೂಪಾಯಿ ಪರಿಹಾರ, 14 ಲಕ್ಷ ರೂಪಾಯಿ ಪರಿಹಾರ ಮತ್ತು 22 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರಿ. ಅದು ಎದಕ್ಕೂ ಆಗಂಗಿಲ್ಲ. ಒಂದು ಸೈಟಿಗೆ ಇವತ್ತು ನಮ್ಮ ಸಿಗಿಕೆರೆಯಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಬಾಗಲಕೋಟೆಯಲ್ಲಿ ಕೋಟ್ಯಾನು ಗಂಟ್ಲೆ ವ್ಯವಹಾರ ನಡೆದವು. ಸೈಟಿಗೆ 30-40 ಸೈಟಿಗೆ ಇವತ್ತು 22 ಲಕ್ಷ 30 ಲಕ್ಷ ನಡೆದವು. ಆದ್ರೆ ಅಂಥ ರೈತರು ನೀವು ಕೀಳವಾಗಿ ಮತ್ತು ಅವ್ರನ್ನ ಕಣ್ಣೀರು ಹಾಕ್ಸಿರಂದ್ರೆ ನೀವು ಎಂದೂ ಉದ್ಧಾರ ಆಗಂಗಿಲ್ಲ. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ. ಆದ್ರೆ ಸರ್ಕಾರದವ್ರ ಪರಿಹಾರ ಅವರಿಗೆ ಎಷ್ಟು ಪರಿಹಾರ ಕೊಡಬೇಕಾಗಿದ್ದು ಅದು ತಲುಪಿಸ್ರಿ. ಉಮೇಶ್ ಮೇಟಿ ಅವ್ರ ಸಾಹೇಬ್ರು ಇನ್ನೂ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರಿಗೆ ಪರಿಹಾರ ಕೊಡಿಸುವಂಥ ವ್ಯವಸ್ಥೆ ಅವ್ರು ಮಾಡಬೇಕಂತ ನನ್ನ ವಿನಂತಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಧನ್ಯವಾದ. ಇದಿಷ್ಟು ಪರಶುರಾಮ ಗಡದಿನ್ನಿ ಅವರ ಮಾತುಗಳಾಗಿತ್ತು. ಯಾಕೆಂತಂದರೆ ತಮ್ಮ ಸಮಾಜದ ಬೇರೆ ಬೇರೆ ನಾಯಕರೇನಿದ್ದಾರೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟು ಸಮಾಜವನ್ನು ಒಂದು ಕಡೆ ಮೇಲು ಸ್ತರಕ್ಕೆ ಒಯ್ಯಬೇಕಾಗಿರುವಂಥದ್ದು. ಸೊ ಹೀಗಾಗಿ DK ಶಿವಕುಮಾರ್ ಅವರಿಗೆ ಒಂದು ರಿಕ್ವೆಸ್ಟನ್ನು ಸದ್ಯಕ್ಕೆ ಮಾಡಿಕೊಂಡಿದ್ದಾರೆ ಪರಶುರಾಮ್ ಅವರು. ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಹೋರಾಟವನ್ನು ಸಹ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ಸದ್ಯಕ್ಕೆ ನಾವು ಬಾಗಲಕೋಟೆ ಮತಕ್ಷೇತ್ರದಲ್ಲಿದ್ದೇವೆ. ಸೊ ಈಗ 2028ರಲ್ಲಿ ಯಾವ ಪಕ್ಷ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಅನ್ನೋಂಥದ್ದು ಸಹ ಚರ್ಚೆ ಆಗ್ತಾ ಇದೆ. ಕಾದು ನೋಡೋಣ. ನಮಸ್ಕಾರ, ವಂದೇ ಮಾತರಂ.